ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು. ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು. ತುಂಬ ಈಸಿ ಇದೆ. ಇದನ್ನು ನಾನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ, ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಲಾಕನ್ನು ಸಿಂಗಲ್ ಕ್ರೋಶಾ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. 2 ಸಲ ಲಾಕ್ ಆದಮೇಲೆ 2 ಚೈನನ್ನು ಹಾಕ್ಕೊಂಡೆ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶಾ ಕಂಬನ ಮಾಡ್ತಾಯಿದ್ದೀನಿ. ಈ ರೀತಿ ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಡಬಲ್ ಕ್ರೋಶಾ ಕಂಬ ಆದಮೇಲೆ ಒಂದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 0 ಸೈಜ್ದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲೇ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತಂದು ಮತ್ತೆ ಡಬಲ್ ಕ್ರೋಶಾ ಕಂಬನ ಮಾಡ್ತಾಯಿದ್ದೀನಿ. 2ರಿಂದ 1 ಮತ್ತು 2 ಲೂಪಿಂದ 1 ಮಾಡಿದ್ರೆ ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ತೀನಿ. ಮತ್ತೊಂದು ಕಂಬನ ಅದ್ರ ಪಕ್ಕದಲ್ಲೇ ಮಾಡ್ಕೊಳ್ತಿದ್ದೀನಿ. ಒಟ್ಟು ನಾವಿಲ್ಲಿ 4 ಕಂಬಗಳನ್ನ ಮಾಡಬೇಕು. ಸೊ ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ನಲ್ವ, ಆ 2 ಚೈನು ಸೇರಿಸ್ಕೊಂಡ್ರೆ ಒಂದು ಕಂಬ ರೀತಿ ಕನ್ಸಿಡರ್ ಮಾಡಬೇಕು. 2 ಚೈನನ್ನು ಹಾಕ್ಕೊಂಡೆ. 4 ಕಂಬಗಳಾದಮೇಲೆ 2 ಚೈನನ್ನು ಹಾಕ್ಕೊಂಡೆ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕ್ರೋಶಾ ಕಂಬನ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಈ ರೀತಿ ಕಂಬನ ಮಾಡ್ಕೊಳ್ಳಿ. ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡನ್ನು ಮೇಲೆ ತಂದಾಗ ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2ರಿಂದ 1 ಮತ್ತೆರಡು ದಾರದಿಂದ 1 ಮಾಡಿದ್ರೆ ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕನೇ ಮತ್ತೊಂದು ಕಂಬನ ಮಾಡ್ತಾಯಿದ್ದೀನಿ. ಸೊ ಕಂಬಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ. 2 ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ತಾಯಿದ್ದೀನಿ. ಒಂದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತೊಂದು ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಆಲ್ರೆಡಿ ಲೇಸ್ ಮೇಲೆ ಕಂಬ ಇರುತ್ತಲ್ವ, ಅದ್ರ ಪಕ್ಕನೇ ಮಾಡ್ತಾಯಿದ್ದೀನಿ, ಗ್ಯಾಪನ್ನು ಕೊಡ್ತಿಲ್ಲ. ಸೊ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ 2 ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಒಟ್ಟು 4 ಕಂಬಕ್ಕೆ ಒಂದೊಂದು ಪೆಟಲ್ಸ್ ರೀತಿಯಾಗಿ ಕಾಣಿಸುತ್ತೆ. 4 ಕಂಬ ಆದಮೇಲೆ 2 ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಡಬಲ್ ಕ್ರೋಶಾ ಕಂಬನ ಮಾಡ್ತಾಯಿದ್ದೀನಿ. ಫಸ್ಟ್ 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಕಂಬ ಆಯಿತು. 2ನೇ ಕಂಬ ಅದ್ರ ಪಕ್ಕನೇ 2ನೇ ಕಂಬನ ಮಾಡ್ತಾಯಿದ್ದೀನಿ. 2 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕಬೇಕು. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತೆ ನಾವು ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಬೀಡನ್ನ ಹಾಕೊಂಡ್ಮೇಲೂ ಕೂಡ ಒಂದು ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಡಬಲ್ ಕ್ರೋಶಾ ಕಂಬ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸೊ 3 ಪೆಟಲ್ಸ್ಗಳಾಗಿದೆ. 3ನೇ ಪೆಟಲ್ಸಲ್ಲಿ 3 ಕಂಬ ಮಾತ್ರ ಮಾಡಿರಬೇಕು. ಇವಾಗ ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡೆ. 3 ಚೈನ್ನ ಹಾಕ್ಕೊಂಡ್ಮೇಲೆ ಇನ್ನೂ ಒಂದು ಚೈನ್ನ ಹಾಕ್ಕೊಂಡೆ. ಒಟ್ಟು 4 ಚೈನ್ಗಳು ಸಾಕಾಗುತ್ತೆ. ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಕಂಬಕ್ಕೆ ಅಂದರೆ ಹಿಂದೆಯಿಂದ ಆದರೆ 2ನೇ ಕಂಬಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. 2ನೇ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಿದ್ದೀನಿ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಏನು 4 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಇವಾಗ ವರ್ಕ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದೇ ಬೀಡ್ಗಳನ್ನ ಹಾಕಿ ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಬೇಕು. ಒಂದು ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಇವಾಗ 2ನೇ ಬೀಡನ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ಬೇಕು. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ.
ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಸೊ ಒಂದೊಂದೇ ಬೀಡನ್ನ ಹಾಕ್ಕೊಂಡು 3 ಬೀಡ್ಗಳನ್ನ ನಾನು ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ 3 ಕಂಬ ಇರುತ್ತೆ ಅಲ್ಲಿ ಲೇಸ್ ಮೇಲೆ, ಅದ್ರ ಪಕ್ಕನೇ ಇನ್ನೂ ಒಂದು ಕಂಬನ ಮಾಡಬೇಕು. ಸೊ ಈ ರೀತಿ ಚಿಕ್ಕದಾದ ಒಂದು ಪೆಟಲ್ಸ್ ರೆಡಿ ಆಗುತ್ತೆ ಆರ್ಚು. ನಂತರ 2 ಚೈನ್ನ ಹಾಕ್ಕೊಂಡೆ. 2 ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಅದೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಬೇಕು. ಎಳ್ದು ಲಾಕ್ ಮಾಡೋಕ್ಕೆ ಹೋದರೆ ರಿಂಕಲ್ಸ್ ಬರುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಫಿನಿಶಿಂಗು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಕಂಬನ ಮಾಡ್ಕೊಳ್ಬೇಕಾಗುತ್ತೆ. ಕಂಬನ ಮಾಡಿ ಅದ್ರ ಪಕ್ಕನೇ ಇನ್ನೂ ಒಂದು ಕಂಬ, ಆಲ್ರೆಡಿ ಕಂಬ ಮಾಡಿರ್ತೀವಲ್ಲ ಫಸ್ಟ್ ಕಂಬ ಅದ್ರ ಪಕ್ಕದಲ್ಲೇ ಮಾಡಬೇಕು. 2 ಕಂಬ ಆಯಿತು. 2 ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ್ ಕಂಬ. ಸೊ ಬೀಡ್ ಆದಮೇಲೆ ಕೂಡ ನಾವಿಲ್ಲಿ 2 ಕಂಬನ ಮಾಡಬೇಕು. ಹಾಗಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಪೆಟಲ್ಸ್ ಆಯಿತು. ಇವಾಗ 2 ಚೈನ್ನ ಹಾಕಬೇಕು. 2 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ 2 ಕಂಬನ ಮಾಡ್ತಾ ಇದ್ದೀನಿ. 2 ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಅದ್ರ ಪಕ್ಕದಲ್ಲೇ. ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಮತ್ತೆ 2 ಚೈನ್ನ ಹಾಕ್ಕೊಳ್ತೀನಿ. ಸೊ ಸ್ಟಾರ್ಟಿಂಗಲ್ಲಿ 2 ಪೆಟಲ್ಸ್ ಆದಮೇಲೆ ಅಲ್ವಾ ನಾವು ಆರ್ಚನ್ನು ಮಾಡಿದ್ದು, ಹಾಗಾಗಿ 2 ಪೆಟಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಕಂಬಗಳನ್ನ. ಅಂದರೆ 2 ಬಾಕ್ಸ್ ಆದಮೇಲೆ ಇವಾಗ 3ನೇ ಬಾಕ್ಸ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು 2 ಡಬಲ್ ಕ್ರೋಶ ಕಂಬನ ಮಾಡಬೇಕು. 1 ಕಂಬ ಆಯಿತು. 2ನೇ ಕಂಬ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಡಬಲ್ ಕ್ರೋಶ ಕಂಬ ಆದಮೇಲೆ ಇವಾಗ ಒಂದು 3 ಚೈನ್ನ ಹಾಕಬೇಕು ಆರ್ಚನ್ನು ಮಾಡೋದಕ್ಕೆ. ಈ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಮಧ್ಯದಲ್ಲಿ 2 ಬಾಕ್ಸ್ ಆಗಿದೆ. ಇವಾಗ 3ನೇ ಬಾಕ್ಸಿಗೆ ನಾವು 3 ಕಂಬ ಮಾತ್ರ ಮಾಡಬೇಕು. ಇವಾಗ 3 ಚೈನ್ನ ಹಾಕ್ತಾ ಇದ್ದೀನಿ ಆರ್ಚನ್ನು ಮಾಡೋದಕ್ಕೆ. ಸೊ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಲೇಸನ್ನು ಇಲ್ಲಿ ನಾವು ಫಸ್ಟ್ ಕಂಬದ ರೈಟ್ ಸೈಡಿಂದ ಆದರೆ ಫಸ್ಟ್ ಕಂಬ, ಲೆಫ್ಟಿಂದ ಆದರೆ ಸೆಕೆಂಡ್ ಕಂಬ ಅಂದರೆ 2ನೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ. 2ನೇ ಕಂಬದ ಮೇಲೆ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು. ಒಂದೊಂದೇ ಬೀಡನ್ನ ಹಾಕ್ಕೊಂಡು ಆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು. ಆ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ, ಮತ್ತೊಂದು ಬೀಡನ್ನ ಹಾಕ್ಕೊಂಡೆ, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ, ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಸೊ 3 ಅಥವಾ 4 ಬೀಡ್ಗಳನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು 4 ಚೈನ್ ಗ್ಯಾಪಲ್ಲಿ. ನಾನು 3 ಬೀಡ್ಗಳನ್ನ ಮಾತ್ರ ಹಾಕಿರೋದು. 3 ಬೀಡ್ಸ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ. ಒಟ್ಟು 4 ಕಂಬ ಇರಬೇಕಲ್ವ ಒಂದು ಆರ್ಚಿಗೆ, ಹಾಗಾಗಿ ಈ ರೀತಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ನಂತರ 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶ ಕಂಬನ ನೀಟಾಗಿ ಮಾಡ್ಕೊಳ್ಬೇಕು. ಮತ್ತು 2ನೇ ಡಬಲ್ ಕ್ರೋಶ ಕಂಬ,
ಇವಾಗ ನಾವು ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಸೊ ಮಧ್ಯದಲ್ಲಿ 2 ಪೆಟಲ್ಸ್ ಆಗಿನೇ ಇರುತ್ತೆ, ಅದಕ್ಕೇನು ಆರ್ಚ್ ಮಾಡೋದಿಲ್ಲ. ಹಾಗಾಗಿ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಮತ್ತೆರಡು ಕಂಬನ ಮಾಡ್ಕೊಳ್ತೀನಿ. ಮತ್ತೆ 2 ಚೈನ್ನ ಹಾಕಬೇಕು. ಸೊ ಆರ್ಚ್ಗಳು ಮಧ್ಯದಲ್ಲಿ 2 ಪೆಟಲ್ಸ್ಗಳು ಬರುತ್ತೆ. ಈ ರೀತಿ ಸ್ಟಾರ್ಟಿಂಗು ನೋಡ್ತಿರ್ಬೋದು, 2 ಪೆಟಲ್ಸ್ ಆದಮೇಲೆ ಒಂದು ಆರ್ಚ್ ರೀತಿಯಾಗಿ ಮಾಡಿದ್ದೀನಿ. ಸೊ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. 2 ಪೆಟಲ್ಸ್ಗಳ ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಆರ್ಚ್ ಇದೆಯಲ್ವ ಅದನ್ನು ಬಿಗ್ ಸೈಜಲ್ಲಿ ಬೇಕಿದ್ರೂ ಹಾಕ್ಕೊಳ್ಬೋದು. ಸೊ ಇದೇ ರೀತಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿದೆ. ಸೊ ಕೊನೆಯಲ್ಲೂ ಕೂಡ ಆರ್ಚ್ ಆದಮೇಲೆ 2 ಪೆಟಲ್ಸ್ನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ. ಥ್ರೆಡನ್ನು ಕಟ್ ಮಾಡಿ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತೀನಿ. ಈ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, 2 ಪೆಟಲ್ಸ್ಗಳ ಮಧ್ಯದಲ್ಲಿ ನಾವು ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು. ಸೊ ಇಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು. ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು, ಕಷ್ಟ ಏನಿಲ್ಲ. ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ನೀಟಾಗಿ ಫಿನಿಶಿಂಗ್ ಕಾಣಿಸ್ತಿದೆ. ತುಂಬ ಸಿಂಪಲ್ ಡಿಸೈನು. ನೀವು ಏನಾದರೂ ಈಗಷ್ಟೇ ಕ್ರೋಶಾ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ, ತುಂಬ ಈಸಿ ಇದೆ, ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು. ಪ್ರೈಸ್ ಬಂದು ಇದಕ್ಕೆ ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ ಇದೆ. ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.